ಲಾಲ್ಬಾಗ್ನಲ್ಲಿ ಇವತ್ತಿನಿಂದ 220ನೇ ಫಲಪುಷ್ಪ ಪ್ರದರ್ಶನ ನಡೆಯುತ್ತಾ ಇದೆ. 220ನೇ ಲಾಲ್ಬಾಗ್ ಫ್ಲವರ್ ಶೋಗೆ ಸಿಎಂ ಡಿಕೆಶಿ ಚಾಲನೆ ಕೊಟ್ಟರು. ಸೂರ್ಯದೇವನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ದಾರೆ ಸಿಎಂ. ಇವತ್ತಿನಿಂದ 12 ದಿನ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. 130ಕ್ಕೂ ಹೆಚ್ಚು ಅಪರೂಪದ ಹೂವಿನ ತಳಿಗಳ ಪ್ರದರ್ಶನ ಇರುತ್ತೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಹೂಗಳ ನಡುವೆ ಗಂಗರ ಸುವರ್ಣ ವೈಭವ, ಗಂಗ ಸಾಮ್ರಾಜ್ಯದ 1000 ವರ್ಷಗಳ ವೈಭವ ಅನಾವರಣ ಆಗಿದೆ. ಬಾಹುಬಲಿ, ತಲಕಾಡು ದೇವಾಲಯಗಳ ಹೂವಿನ ಪ್ರತಿಕೃತಿಗಳು ಇಲ್ಲಿ ಸಿಗುತ್ತವೆ. ಸುಮಾರು 2,75,00,000 ರೂಪಾಯಿ ವೆಚ್ಚದಲ್ಲಿ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆ ಆಗಿದೆ. 136 ಸಿಸಿಟಿವಿ ಕಣ್ಗಾವಲಿದೆ. ಪೊಲೀಸ್ ಬಿಗಿ ಭದ್ರತೆ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ ಆರಂಭ ಆಗಿದೆ. 220ನೇ ಫಲಪುಷ್ಪ ಪ್ರದರ್ಶನ. ತುಂಬ ಚೆನ್ನಾಗಿದೆ. ಬೆಂಗಳೂರಿಂದನೇ ಬಂದಿರೋದು. ಪ್ರತಿ ವರ್ಷ ಬರ್ತೀನಿ. ಈ ವರ್ಷ ಗಂಗಾ ಡೈನೆಸ್ಟಿ ಥೀಮ್ ಇಟ್ಕೊಂಡು ಮಾಡಿರೋದು ತುಂಬ ಚೆನ್ನಾಗಿದೆ. ಹೂವುಗಳಲ್ಲಿ ಈ ಥರ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು ಈಸಿ ಅಲ್ಲ. ಸೊ ಕುಡೋಸ್ ಟು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಸ್ ಆ್ಯಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಪ್ರತಿ ವರ್ಷ ಬರ್ತೀನಿ. ಪ್ರತಿ ವರ್ಷದ ಥೀಮು ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಬರಬೇಕು, ನೋಡಬೇಕು. ಫ್ಲವರ್ ಶೋ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತೀವಿ. ಒಂದು ಎಕ್ಸೈಟಿಂಗ್ ಆಗೇ ಇರುತ್ತೆ. ಏನು ಡಿಸಪಾಯಿಂಟಿಂಗ್ ಇರಲ್ಲ. ಪ್ರತಿ ವರ್ಷ ಕೂಡ ಎಕ್ಸ್ಪೆಕ್ಟೇಷನ್ಸ್ ಮೀರಿನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲಿ ತುಂಬ ಡಿಫ್ರೆಂಟ್ ಸ್ಟೇಟ್ಸಿಂದ ಡಿಫ್ರೆಂಟ್ ಪ್ಲೇಸಸ್ಸಿಂದ ಫ್ಲವರ್ಸ್ ಕೂಡ ತೊಗೊಂಡು ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಫ್ಲವರ್ ಶೋ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಮತ್ತು ನಾವು ಪ್ರತಿ ವರ್ಷ ಬರ್ತೀವಿ ಇಲ್ಲಿ ನೋಡೋಕ್ಕೆ. ಬೇರೆ ಬೇರೆ ಸ್ಟೇಟ್ಸಿಂದ ಫ್ಲವರ್ಸಿಗೆ ನಿಮಗೆ ಫ್ಲವರ್ಸ್ ಅಂದರೆ ಜಾಸ್ತಿ ಇಷ್ಟ ಅಂದರೆ ಬರ್ಬೋದು. ಇಲ್ಲಿ ಎಷ್ಟು ಮಸ್ಮರೈಸಿಂಗ್ ಇದೆ. ತುಂಬ ಚೆನ್ನಾಗಿದೆ. ಬೆಂಗಳೂರಿಂದನೇ ಬಂದಿರೋದು. ಪ್ರತಿ ವರ್ಷ ಬರ್ತೀವಿ. ಲಾಲ್ಬಾಗ್ ರೀತಿ 3 ಕಡೆ ಉದ್ಯಾನವನ ಮಾಡೋ ಚಿಂತನೆ ನಡೆದಿದೆ. ಬೆಂಗಳೂರಲ್ಲಿ 3 ಕಡೆ ಉದ್ಯಾನ ಮಾಡುವ ಚಿಂತನೆ ಇದ್ದು, ಫ್ಲವರ್ ಶೋ ಉದ್ಘಾಟನೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಈ ಮಾತು ಹೇಳಿದ್ದಾರೆ. ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗ ಗುರುತಿಸಲಾಗಿದೆ. ಶೀಘ್ರವೇ ರಕ್ಷಣಾ ಸಚಿವರನ್ನ ನಾನು ಭೇಟಿಯಾಗ್ತೀನಿ ಎಂದಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ ಎಂದಿದ್ದಾರೆ. ಎಲ್ಲ ಇತಿಹಾಸ ಬಿಟ್ಟಕ್ಕೆ ಮತ್ತೆ ಕಾಲಿಡ್ತಾ ಇದ್ದೇವೆ. ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನ ಅಲ್ಲ, ಇದೊಂದು ಇತಿಹಾಸ. ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯರನ್ನ ಥೀಮ್ ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಗಂಗಾ ಸಾಮ್ರಾಜ್ಯದಲ್ಲಿ ಕೃಷಿಕರು, ರೈತರು ಮಾಡಿದಂಥ ಇತಿಹಾಸವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಈ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ನಾಡಿನ ಎಲ್ಲ ಜನತೆಗೆ ಈ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾನೆಲ್ಲರಿಗೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.